ಇನ್ನು ನಮ್ಮ ಬಸವ ಸಿನಿಮಾದ ನಾಯಕಿ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು. ಹೌದು, ಹಾಗಾದ್ರೆ ಏನಾಯ್ತು ಅವ್ರಿಗೆ ಸಂಬಳದ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತೆಲುಗಿನಲ್ಲಿ ಬನ್ನಿ ಅಂತ ಸಿನಿಮಾ ಬಂದಿತ್ತು. ಈ ಬನ್ನಿ ಸಿನಿಮಾದ ಮೂಲಕ 2002ರಲ್ಲಿ ಬಂದಂಥ ಈ ಅದ್ಭುತವಾದ ಸಿನಿಮಾದಲ್ಲಿ ಬಂದಾಗಲೇ ಅವರಿಗೆ ಒಳ್ಳೆಯ ಬ್ರೇಕ್ ಕೂಡ ಕೊಟ್ಟಿತ್ತು. ಇದಾದ ನಂತರ ಗೋಪಿ ಎಂಬ ಸಿನಿಮಾದಲ್ಲಿ ಕೂಡ ಕನ್ನಡದಲ್ಲಿ ನಮ್ಮ ಮುರಳಿಯವ್ರ ಜೊತೆ ಅಭಿನಯಿಸಿದರು. ಇದಾದ ನಂತರ ಅವರು ಪರಮೇಶ್ವರ್ ಪಾನ್ಮಸಾಲದಲ್ಲೂ ಕೂಡ ಅಭಿನಯಿಸಿದರು. ನಂತರ ಗಂಡನ ಮನೆಯ ಜೊತೆ ಶಿವರಾಜ್ ಕುಮಾರ್ ಜೊತೆ ಮತ್ತು ಪುನೀತ್ ಕುಮಾರ್ ಜೊತೆ ನಮ್ಮ ಬಸವ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದರು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಟ್ಟರು ಸಹ ಈ ಸಿನಿಮಾಗಳು ಹೇಳ್ಕೊಳ್ಳೋದು ಹಿಟ್ಟಾಗಿಲ್ಲ. ಇದೆಲ್ಲ ಆದ ನಂತರ ಸದ್ಯ ಏಕಾಏಕಿ ಕಣ್ಮರೆ ಸಹ ಆಗ್ತಾರೆ. 2005ರಿಂದ ಇವರು ಕಣ್ಮರೆ ಆದಂಥ ಇವರು ಈ ಬರೋಬ್ಬರಿ 21 ವರ್ಷಗಳಿಂದ ಕೂಡ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಇನ್ನು ಇವರ ಹೆಸರು ಗೌರಿ ಮಂಜಲ್ ಅಂತ. ಗೌರಿ ಮಂಜಲ್ ಅವರು ತುಂಬಾ ಅದ್ಭುತವಾದ ನಟಿ ಅಂತ ಹೇಳ್ಬೋದು. ನೋಡೋಕ್ಕೆ ಕೂಡ ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ಬೋದು. ತುಂಬಾ ಹಾಟ್ ಆಗಿ ಬೋಲ್ಡ್ ಆಗಿ ಕೂಡ ಇದ್ದರು. ಆದರೆ ಅಷ್ಟು ಹಾಟ್ ಬೋಲ್ಡ್ ಆಗಿದ್ದರೂ ಕೂಡ ಅವ್ರು ಯಾವಾಗಲೂ ಕೂಡ ಫ್ಯಾಮಿಲಿ ಡ್ರೆಸ್ಗಳಲ್ಲೇ ಅವ್ರ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಇಂಥ ಅದ್ಭುತವಾದ ನಟಿ ಏಕಾಏಕಿ ಕಣ್ಮರೆ ಆಗಿದ್ದು ಯಾಕೆ, 21 ವರ್ಷಗಳಿಂದ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ಯಾವುದೇ ಮಾಹಿತಿ ಇವತ್ತಿಗೂ ಕೂಡ ಅವ್ರಿಗೆ ಸಿಗಲ್ಲ. ಇಂಟರ್ನೆಟ್ಟಲ್ಲೂ ಕೂಡ ಸರ್ಚ್ ಮಾಡೋದ್ರ ಬಗ್ಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ